ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಚಾರ ಏನು ಅಂತಂದ್ರೆ, ರಾಜ್ಯ ಸರ್ಕಾರ ನಮಗೆ ಗೃಹ ಜ್ಯೋತಿ ಯೋಜನೆಯನ್ನ ಏನು ಜಾರಿಗೆ ತಂದಿತ್ತು, ಅದರಲ್ಲಿ ಪ್ರತಿ ಮನೆಗೂ 200 ಯೂನಿಟ್ ಒಳಗಿರುವಂತಹ ಮನೆಗೆ ಫ್ರೀ ಕರೆಂಟ್ ಅಂತ ಏನ್ ಕೊಡ್ತಾ ಇದ್ದಾರೆ, ಅದರಲ್ಲಿ ಇನ್ನೊಂದು ಹೊಸ ಅಪ್ಡೇಟ್ ನ ಬಿಟ್ಟಿದ್ದಾರೆ ವೀಕ್ಷಕರೇ. ಅದು ಏನು ಅಂತಂದ್ರೆ, ನಾವು ಇದ್ದ ಹಳೆ ಮನೆಗೆ ನಮ್ಮ ಆಧಾರ್ ಕಾರ್ಡ್ ನಂಬರ್ ಕೊಟ್ಟು ಕರೆಂಟ್ ಬಿಲ್ ನ ಫ್ರೀ ಮಾಡ್ಕೊಂಡಿದ್ವಿ. ಆದ್ರೆ ನಾವೇನಾದ್ರೂ ಹೊಸ ಮನೆ ಹೋದಾಗ ಅದೇ ಆಧಾರ್ ಕಾರ್ಡ್ ನಂಬರ್ ಕೊಟ್ಟು ಕರೆಂಟ್ ಬಿಲ್ ಫ್ರೀ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಈ ಆಧಾರ್ ಕಾರ್ಡ್ ಇನ್ನೊಂದು ನಂಬರ್ ನೀವು ಕೊಟ್ಟಿದ್ದೀರಾ ಅಂತ ಹೇಳಿ ಅದು ಅಪ್ಲಿಕೇಶನ್ ತಗೊಳ್ತಾ ಇರ್ಲಿಲ್ಲ. ಆದ್ರೆ ಅವಾಗ ನಾವೇನ್ ಮಾಡ್ತಾ ಇದ್ವಿ, ಬೇರೆ ನಮ್ಮ ಫ್ಯಾಮಿಲಿಯಲ್ಲಿ ಇರುವಂತ ವ್ಯಕ್ತಿ ಯಾರಾದ್ರೂ ಒಬ್ರು ಆಧಾರ್ ನಂಬರ್ ಕೊಟ್ಟು ಕರೆಂಟ್ ಬಿಲ್ ನ ಫ್ರೀ ಮಾಡ್ಕೊಂಡಿದ್ವಿ. ಆದ್ರೆ ಈಗ ರಾಜ್ಯ ಸರ್ಕಾರ ಹಳೆಯ ಕರೆಂಟ್ ಬಿಲ್ ನ ಡೀಲಿಂಗ್ ಮಾಡಿ ಹೊಸ ಕರೆಂಟ್ ಬಿಲ್ ಗೆ ಅಪ್ಲೈ ಮಾಡ್ಕೊಳ್ಳಿ ಅಂತ ಅವಕಾಶ ಕೊಟ್ಟಿದೆ ವೀಕ್ಷಕರೇ. ಅದು ಹೇಗೆ ಡೀಲಿಂಗ್ ಮಾಡೋದು ಮತ್ತೆ ಹೇಗೆ ಹೊಸದಾಗಿ ಅಪ್ಲೈ ಮಾಡೋದು ಅನ್ನೋದರ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಪ್ರಜಿತ್ ಮೈಸೂರ್ ಟೆಕ್ನಿಕಲ್ ಸಪೋರ್ಟ್ ಯೂಟ್ಯೂಬ್ ಚಾನಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ವೀಕ್ಷಕರೇ, ಮೊದಲಿಗೆ ಇಲ್ಲಿ ಗೂಗಲ್ ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಆದ್ಮೇಲೆ ಇಲ್ಲಿ ಸರ್ಚ್ ಆಪ್ಷನ್ ಇದೆ ನೋಡಿ. ಸರ್ಚ್ ಆಪ್ಷನ್ ಅಲ್ಲಿ ಗ್ಯಾರಂಟಿ ಸ್ಕೀಮ್ ಅಂತ ಟೈಪ್ ಮಾಡ್ತಾ ಇದೀನಿ. ಗ್ಯಾರಂಟಿ ಸ್ಕೀಮ್ ಅಂತ ಟೈಪ್ ಮಾಡಿದ್ಮೇಲೆ ಇಲ್ಲಿ ಎಂಟರ್ ಕೊಡ್ಬೇಕಾಗುತ್ತೆ. ಎಂಟರ್ ಕೊಡ್ತಾ ಇದೀನಿ. ಹಾಗೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ, ಫಸ್ಟ್ ಲಿಂಕ್ ಅಲ್ಲಿ ಸೇವಾ ಸಿಂಧು gs.karnataka.government.in ಅಂತ. ಈ ಫಸ್ಟ್ ಲಿಂಕ್ ಅಲ್ಲಿ ಗ್ಯಾರಂಟಿ ಸ್ಕೀಮ್ ಅಂತ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕೆಳಗಡೆ ಗೃಹ ಜ್ಯೋತಿ ಅಂತ ಏನ್ ಕಾಣಿಸ್ತಿದೆ ನೋಡಿ, ಗೃಹ ಜ್ಯೋತಿನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಎರಡು ಲಿಂಕ್ ಓಪನ್ ಆಗಿದೆ. ಒಂದನೇದಾಗಿ ಗೃಹ ಜ್ಯೋತಿ ಯೋಜನೆ ನೋಂದಣಿಗೆ ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ. ಅಂದ್ರೆ ಇದು ಹೊಸದಾಗಿ ನೀವು ಏನಾದ್ರು ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಈಗ ಇನ್ನೊಂದು ಅಪ್ಡೇಟ್ ಬಿಟ್ಟಿದೆ ನೋಡಿ, ಎರಡನೇದು ಗೃಹ ಜ್ಯೋತಿ ಯೋಜನೆಯಿಂದ ಡೀಲಿಂಗ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ. ಇದು ಹೊಸದಾಗಿ ಬಿಟ್ಟಿರುವಂತ ಅಪ್ಡೇಟ್ ಆಗಿದೆ. ಇದು ಬಂದು ಡೀಲಿಂಗ್ ಮಾಡೋಕ್ಕೋಸ್ಕರ ಈಗ ನಾವು ಅಪ್ಲೈ ಮಾಡ್ತಾ ಇದ್ದೀವಿ. ಈ ಲಿಂಕ್ ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಯಾರ ಆಧಾರ್ ನಂಬರ್ ಕಾರ್ಡ್ ಡಿಲೀಟ್ ಅಂದ್ರೆ ಡೀಲಿಂಗ್ ಮಾಡಬೇಕು, ಅವರ ಆಧಾರ್ ಕಾರ್ಡ್ ನಂಬರ್ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಡೀಟೇಲ್ ಅಂತ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಈ KYC ಅಂದ್ರೆ ಕಸ್ಟಮರ್ ಪರ್ಮಿಷನ್, ಅಂದ್ರೆ ಅವ್ರು OTP ಇಲ್ದಾಗೆ ನಾವು ಡೀಟೇಲ್ ನ ಚೆಕ್ ಮಾಡೋದಕ್ಕಾಗಲ್ಲ. ಸೊ ಅದರಿಂದ ಇಲ್ಲಿ ಆಧಾರ್ ನಂಬರ್ ಮತ್ತೆ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಎಂಟ್ರಿ ಮಾಡಿ ಮತ್ತೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ, ಮತ್ತೆ OTP ಇದೆಯಲ್ಲ ಇಲ್ಲಿ ಟಿಕ್ ಮಾಡಿ. OTP ಬರುತ್ತೆ, ಒಂದು ಆಧಾರ್ ಲಿಂಕ್ ಆಗಿರೋ ನಂಬರ್ಗೆ ಒಂದು OTP ಬರುತ್ತೆ. ಆ OTP ನ ಇಲ್ಲಿ ಕೆಳಗಡೆ ಎಂಟ್ರಿ ಮಾಡಿ, ಇಲ್ಲಿ ಸಬ್ಮಿಟ್ ಅಂತ ಸಲ್ಲಿಸಿ ಅಂತ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇದಕ್ಕೂ ಮುಂಚೆ ಅಪ್ಲಿಕೇಶನ್ ಹಾಕಿರೋಂತ ಕಂಪ್ಲೀಟ್ ಡೀಟೇಲ್ಸ್ ಶೋ ಆಗ್ತಾ ಇದೆ. ಅಂದ್ರೆ ಆಧಾರ್ ಕಾರ್ಡ್ ನಲ್ಲಿರೋ ನೇಮ್, ಹೆಸರು ತೋರಿಸ್ತಾ ಇದೆ. ಹಾಗೆ ಇದಕ್ಕೂ ಮುಂಚೆ ಅಪ್ಲೈ ಮಾಡಿರೋಂತ ಕರೆಂಟ್ ಬಿಲ್ ನಂಬರ್ ಶೋ ಆಗ್ತಾ ಇದೆ. ಮತ್ತೆ ಆ ಕರೆಂಟ್ ಬಿಲ್ ನಂಬರ್ ನಲ್ಲಿರೋ ಮಾಲೀಕರು ಅಂದ್ರೆ ಓನರ್ ಹೆಸರು ಶೋ ಆಗ್ತಾ ಇದೆ. ಮತ್ತೆ ಅಲ್ಲಿ ನೀವ್ ಏನಾಗಿದ್ರಿ ಅಪ್ಲಿಕೇಶನ್ ಹಾಕಿದಾಗ ನೀವು ಟೆನೆಂಟ್ ಬಾಡಿಗೆ ಅಂತ ಕೊಟ್ಟಿರಲ್ಲ, ಅದು ಶೋ ಆಗ್ತಾ ಇದೆ. ಅದ್ರ ಅಕ್ಲಾಸ್ಮೆಂಟ್ ನಂಬರ್ ಕೂಡ ಶೋ ಆಗ್ತಾ ಇದೆ. ಮತ್ತೆ ಅಲ್ಲಿ ಸ್ಟಾರ್ಟಿಂಗ್ ಇದಕ್ಕೂ ಮುಂಚೆ ಕೊಟ್ಟಿರೋಂತ ಮೊಬೈಲ್ ನಂಬರ್ ಕೂಡ ಶೋ ಆಗ್ತಾ ಇದೆ. ಆದ್ರೆ ಇದೆಲ್ಲ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು ಇಲ್ಲಿ ಕೇಳ್ತಾ ಇದೆ ನೋಡಿ, ಮೇಲಿನ ವಿವರಗಳು ಸರಿಯಾಗಿದೆಯೇ ಅಂತ ಕೇಳ್ತಾ ಇದೆ. ನೀವು ಎಸ್ ಅಂತ ಟಿಕ್ ಮಾಡಿ. ಮತ್ತೆ ನೀವು ರೀಸನ್ ಕೊಡ್ಬೇಕಾಗುತ್ತೆ. ಮೊದಲನೇದಾಗಿ ಶಿಫ್ಟಿಂಗ್ ಆಫ್ ದಿ ಹೌಸ್ ಅಂತ ಇದೆ ನೋಡಿ, ಇದನ್ನ ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಟಿಕ್ ಮಾಡಿದ್ಮೇಲೆ ಚೆಕ್ ಬಾಕ್ಸ್ ಟಿಕ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ನೋಡಿ, ನಿಮ್ಮ ಅಕ್ಲಾಸ್ಮೆಂಟ್ ಈಗ ಒಂದು ಜನರೇಟ್ ಆಗಿದೆ, ಕಂಪ್ಲೀಟ್ ಆಗಿ ಅದು ಡೀಲಿಂಗ್ ಆಗಿದೆ. ಇದ್ರೆ ಈ ಪ್ರಿಂಟ್ ನ ಡೌನ್ಲೋಡ್ ಮಾಡಿ ತಗೋಬಹುದು, ಇಲ್ಲ ಬೇಡ ಅಂದ್ರೂ ಕೂಡ ಬಿಡಬಹುದು. ಆದ್ರೆ ಒಂದು ವಿಷಯನ ನೆನಪಿನಲ್ಲಿ ಇಟ್ಕೊಳ್ಳಿ ವೀಕ್ಷಕರೇ, ನೀವು ಡೀಲಿಂಗ್ ಮಾಡಿದ ತಕ್ಷಣ ಹಳೆ ಮನೆಯವ್ರಿಗೆ ಕರೆಂಟ್ ಬಿಲ್ ಬರೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ನಿಮ್ಗೆ ಏನಾದ್ರು ಪರಿಚಯ ಗೊತ್ತಿರೋರು ಆಗಿದ್ರೆ ಅವ್ರಿಗೆ ಒಂದು ಇನ್ಫಾರ್ಮೇಶನ್ ಕೊಡೋದು ಉತ್ತಮ. ಲಿಂಕ್ ಆಗಿದೆ. ಈಗ ಹೊಸದಾಗಿ ಮತ್ತೆ ಅರ್ಜಿ ಹಾಕ್ಬೇಕಂದ್ರೆ ಫಸ್ಟ್ ನೇ ಲಿಂಕ್ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದ್ರಲ್ಲಿ ಮೊದಲು ಲ್ಯಾಂಗ್ವೇಜ್ ಕೇಳ್ತಾ ಇದೆ ನೋಡಿ, ನೀವು ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಮೈಸೂರು ಲೊಕೇಶನ್ ಆಗಿರೋದ್ರಿಂದ ಇಲ್ಲಿ ಚೆಸ್ಕಾಂ ಬರುತ್ತೆ. ಚೆಸ್ಕಾಂ ಬರೋದ್ರಿಂದ ಇಲ್ಲಿ ನಾನು ಚೆಸ್ಕಾಂ ಅನ್ನೋದ್ರ ಮೇಲೆ ಟಿಕ್ ಮಾಡ್ತಾ ಇದ್ದೀನಿ. ಮತ್ತೆ ಕನೆಕ್ಷನ್ ಐಡಿ ಅಂದ್ರೆ ಕರೆಂಟ್ ಬಿಲ್ ಇರುತ್ತೆ ನೋಡಿ, ಕರೆಂಟ್ ಬಿಲ್ ಅಂದ್ರೆ ಹೊಸದಾಗಿ ಮನೆಗೆ ಹೋಗಿರುವಂತ ಕರೆಂಟ್ ಬಿಲ್ ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಹೊಸದಾಗಿ ಎಲ್ಲಿ ಬಾಡಿಗೆಗೆ ಹೋಗಿರ್ತೀರ, ಇಲ್ಲ ನೀವು ಸ್ವಂತ ಮನೆಗೆ ಹೋಗಿರ್ತೀರ, ಆ ಕರೆಂಟ್ ಬಿಲ್ ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಫ್ಲೆಕ್ಸ್ ಆಗ್ತದೆ ನೋಡಿ, ಯಾರ ಹೆಸರಲ್ಲಿ ಇದೆ ಕರೆಂಟ್ ಬಿಲ್ ಇದೆ ಫ್ಲೆಕ್ಸ್ ಆಗ್ತಾ ಇದೆ. ಮತ್ತೆ ಇಲ್ಲಿ ಬಾಡಿಗೆಯವರ ಇಲ್ಲ ಓನರ್ ಅಂತ ಕೇಳ್ತಾ ಇದೆ. ಇಲ್ಲಿ ಬಾಡಿಗೆದಾರ ಆಗಿದ್ದರಿಂದ ನಾನು ಟೆನೆಂಟ್ ಅಂತ ಕೊಡ್ತಾ ಇದ್ದೀನಿ. ಮತ್ತೆ ನೀವು ಅದೇ ಯಾವ ಆಧಾರ್ ಕಾರ್ಡ್ ನಂಬರ್ ನ ಡೀಲಿಂಗ್ ಮಾಡಿರೋ ಅದೇ ಆಧಾರ್ ಕಾರ್ಡ್ ನಂಬರ್ ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ಇದಕ್ಕೂ ಮುಂಚೆ ಇಲ್ಲಿ ತಗೊಳ್ತಾ ಇರ್ಲಿಲ್ಲ. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇಲ್ಲಿ ಈ ಅದೇ ಆಧಾರ್ ಕಾರ್ಡ್ ನಂಬರ್ ತಗೊಳ್ತಾ ಇರ್ಲಿಲ್ಲ. ಬಟ್ ಇವಾಗ ನೋಡಿ ಡೀಲಿಂಗ್ ಆದ್ಮೇಲೆ ಇಲ್ಲಿ ತಗೊಳ್ತಾ ಇದೆ. ಮತ್ತೆ ಇಲ್ಲಿ ಆಧಾರ್ ಅಥೆಂಟಿಕೇಶನ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮತ್ತೆ ಆಧಾರ್ ನಂಬರ್ ಎಂಟ್ರಿ ಮಾಡಿ, ಒಂದು OTP ಬರುತ್ತೆ, OTP ನಂಬರ್ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ, ಇಲ್ಲಿ OTP ಅಂತ ಇದೆ ನೋಡಿ, OTP ನ ಟಿಕ್ ಮಾಡಿ. OTP ಅಂತ ಕೊಡಿ, ಒಂದು OTP ಸೆಂಡ್ ಬಂದಿರುತ್ತೆ, ಆ OTP ನ ಎಂಟ್ರಿ ಮಾಡಿ ಸಲ್ಲಿಸಿ ಅಂತ ಕೆಳಗಡೆ ಕಾಣಿಸ್ತದೆ ನೋಡಿ, ಸಲ್ಲಿಸಿ ಇಲ್ಲ ಸಬ್ಮಿಟ್ ಅಂತ ಇದೆ ನೋಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಸ್ಟೆಪ್ 2 ಅಂತ ಇದೆ ನೋಡಿ, ಗೆಟ್ ಆಧಾರ್ ಡೀಟೇಲ್, ಇದ್ರ ಮೇಲೆ ಟಿಕ್ ಮಾಡ್ಕೋಬೇಕಾಗುತ್ತೆ.
ಟಿಕ್ ಮಾಡಿದ್ರೆ ಆಧಾರ್ ನಲ್ಲಿರೋಂತ ಹೆಸರು ಬಂದು ಇಲ್ಲಿ ಶೋ ಆಗ್ತಾ ಇದೆ ನೋಡಿ. ಅದ್ರ ಕೆಳಗಡೆ ಮೊಬೈಲ್ ನಂಬರ್ ಇದೆ ನೋಡಿ. ಇದರಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ಇರೋಂತ ಮೊಬೈಲ್ ನಂಬರ್ ಕೂಡ ಕೊಡಬಹುದು, ಇಲ್ಲ ನೀವು ಪರ್ಸನಲ್ ಆಗಿ ನಿಮ್ಗೆ ಬೇರೆ ಆಲ್ಟರ್ನೇಟಿವ್ ನಂಬರ್ ಕೂಡ ಕೊಡಬಹುದು. ಇದರಲ್ಲಿ ಯಾವುದೇ ಅಭ್ಯಂತರ ಇರಲ್ಲ. ನೀವು ಯಾವ ನಂಬರ್ ನಿಮ್ಮ ಹತ್ರ ಇರುತ್ತೋ ಆ ನಂಬರ್ನ ಎಂಟ್ರಿ ಮಾಡಿ. ಆ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಒಂದು OTP ಬರುತ್ತೆ. OTP ನ ಹಾಕಿ ಇಲ್ಲಿ ವ್ಯಾಲಿಡ್ ಅಂತ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡಿ. ಹಾಗೆ ವೆರಿಫೈಡ್ ಅಂತ ಇದೆ ನೋಡಿ, ಇದಕ್ಕೆ ಓಕೆ ಮಾಡಿ ಟಿಕ್ ಮಾಡಿ. ಮತ್ತೆ ಇಲ್ಲಿ ಕ್ಯಾಪ್ಚಾ ಕೆಳಗಡೆ ಕಾಣಿಸ್ತಾರಂತ ಕ್ಯಾಪ್ಚಾನ ಎಂಟ್ರಿ ಮಾಡಿ, ಚೆಕ್ ಬಾಕ್ಸ್ ಅಲ್ಲಿ ಐ ಗ್ರೀನ್ ಇದೆಲ್ಲ ಟಿಕ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಇಲ್ಲಿ ಮತ್ತೆ ಒಂದು ಸಬ್ಮಿಟ್ ಅಂತ ಇದೆ ನೋಡಿ, ಇದು ಕ್ಲಿಕ್ ಮಾಡಿ. ಇಲ್ಲಿಗೆ ಅಕ್ಲಾಸ್ಮೆಂಟ್ ಒಂದು ಜನರೇಟ್ ಆಗಿರುತ್ತೆ. ಈ ಅಕ್ಲಾಸ್ಮೆಂಟ್ ನ ಪ್ರಿಂಟ್ ತಗೋಬೇಕಾಗುತ್ತೆ. ಅಕ್ಲಾಸ್ಮೆಂಟ್ ಜನರೇಟ್ ಆಗಿದೆ ನೋಡಿ. ಈ ಅಕ್ಲಾಸ್ಮೆಂಟ್ PDF ಫಾರ್ಮೆಟ್ ಅಲ್ಲಿ ಇರುತ್ತೆ. ಅದು ನೀವು ಮೊಬೈಲ್ ಸೇವ್ ಮಾಡ್ಕೋಬಹುದು, ಇಲ್ಲ ಪ್ರಿಂಟ್ ಆದ್ರೂ ತೆಗೆದಿಟ್ಕೋಬಹುದು. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.